ಕಥೆಯ ಪ್ರಾರಂಭ. ಅರ್ಜುನ್ ಹಾಗೂ ಮೀರಾ ಟ್ರಾವೆಲ್ ಛಾಯಾಗ್ರಹಣಕ್ಕಾಗಿ ಒಂದು ಪುರಾತನ ಹಳ್ಳಿಗೆ ಬರುತ್ತಾರೆ. ಈ ಹಳ್ಳಿ ಮಹಿಳೆಯರು ಸೂರ್ಯಾಸ್ತದ ನಂತರ ಹೊರಗೆ ಬರ್ತಾರಲ್ಲ, ಏಕೆಂದರೆ ಅಲ್ಲಿ ಯಕ್ಷಿಣಿ ಇದೆ ಎನ್ನುವ ನಂಬಿಕೆ. ಅರ್ಜುನ್ ಇದನ್ನು ಮೂಢನಂಬಿಕೆ ಎಂದು ನಗುತ್ತಾನೆ. ಮೀರಾ ಮಾತ್ರ ಭಯದಿಂದ ಹೆದರುತ್ತಾಳೆ. ಮೊದಲ ಘಟನೆ. ಅರ್ಜುನ್ ರಾತ್ರಿ ಕ್ಯಾಮೆರಾ ತೆಗೆದುಕೊಂಡು ಬೆಟ್ಟದ ಹಾದಿಯಲ್ಲಿ ನಕ್ಷತ್ರಗಳನ್ನು ಕ್ಲಿಕ್ ಮಾಡಲು ಹೋಗುತ್ತಾನೆ. ಹಠಾತ್ ಅವನ ಮುಂದೆ ಬಿಳಿ ಸಾರಿಯಲ್ಲಿ ನಿಂತ ಸುಂದರ ಹುಡುಗಿ ಕಾಣಿಸುತ್ತದೆ. ಗಾಳಿ ನಿಂತಂತೆ, ಪ್ರಕೃತಿ ಮೌನ. ಅವಳ ಕಣ್ಣುಗಳು ಅಸಾಮಾನ್ಯವಾಗಿ ಕಂಗೊಳಿಸುತ್ತವೆ. ಅವಳು ನಿಧಾನವಾಗಿ ಅರ್ಜುನನ ಬಳಿ ಬಂದು ಹೇಳುತ್ತಾಳೆ, ನನ್ನನ್ನು ಮರೆಯಬೇಡ, ನಾನು ನಿನ್ನನ್ನು ಕಾಯುತ್ತಿದ್ದೆ. ಅರ್ಜುನ್ ಚಕಿತವಾಗುತ್ತಾನೆ, ಆದರೆ ಅವಳ ಸೌಂದರ್ಯಕ್ಕೆ ಮೋಹಿತನಾಗುತ್ತಾರೆ. ಭಯಾನಕ ರಹಸ್ಯ. ಮುಂದಿನ ಕೆಲವು ದಿನಗಳಲ್ಲಿ ಅರ್ಜುನ್ ಮೀರಾವನ್ನು ಕಡೆಗಣಿಸಿ ಆ ರಹಸ್ಯಮಯಿ ಹುಡುಗಿಯನ್ನೇ ಹುಡುಕುತ್ತಾನೆ. ಮೀರಾ ಹಾಗೂ ಪುರೋಹಿತ ಬಿರಾದರ್ ಆ ಬಗ್ಗೆ ತನಿಖೆ ಮಾಡುತ್ತಾರೆ. ಹಳ್ಳಿಯ 100 ವರ್ಷದ ಪುರಾಣ ಬಹಿರಂಗವಾಗುತ್ತದೆ. ಒಮ್ಮೆ ಮಾಲಿನಿ ಎಂಬ ಹುಡುಗಿಯನ್ನು ಯಕ್ಷನಿಗೆ ಬಲಿ ಕೊಡಲು ಯತ್ನಿಸಿದಾಗ ಆಕೆ ತಪ್ಪಿಸಿಕೊಂಡು ಸಾಯುತ್ತಾಳೆ. ಸಾಯುವಾಗ ಶಾಪ ಕೊಡುತ್ತಾಳೆ, ಪ್ರೀತಿಯನ್ನು ಹುಡುಕುವ ಪ್ರತಿಯೊಬ್ಬ ಯುವಕನ ಜೀವ ನನ್ನದಾಗುವುದು. ಈಗ ಮಾಲಿನಿ ಯಕ್ಷಿಣಿಯಾಗಿ ಮರುಜೀವಿಸಿದ್ದಾಳೆ, ತನ್ನ ಶಾಪ ಪೂರೈಸಲು. ಕ್ಲೈಮ್ಯಾಕ್ಸ್. ಅರ್ಜುನ್ ಕೊನೆಗೂ ಆಕೆ ಇರುವ ಹಾಳಾದ ದೇವಾಲಯಕ್ಕೆ ಹೋಗುತ್ತಾನೆ. ಯಕ್ಷಿಣಿ ಅವನನ್ನು ಅಪ್ಪಿಕೊಳ್ಳುತ್ತಾಳೆ. ಅಪ್ಪಿಕೊಂಡಾಗ ಅವಳ ಕೈಗಳು ಬೆಂಕಿಯಂತೆ ಬಿಸಿ, ಕಣ್ಣುಗಳು ಕಪ್ಪಾಗುತ್ತವೆ. ಮೀರಾವನನ್ನು ರಕ್ಷಿಸಲು ಪುರೋಹಿತರೊಂದಿಗೆ ಅಲ್ಲಿ ಬರುತ್ತಾರೆ. ಮಂತ್ರಗಳು, ಬೆಂಕಿಯ